ಸೊ ಇವತ್ತು ನಾನು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡಾಕತ್ತೀನಿ. ಹೌದು, ಉತ್ತರ ಕರ್ನಾಟಕದ ಮಸಾಲೆ ಖಾರದ ವಿಡಿಯೋನ ಶೇರ್ ಮಾಡಾಕತ್ತೀನಿ. ಸೊ ಈ ಒಂದು ಮಸಾಲೆ ಖಾರ ಏನೈತಲ್ರಿ, ನೀವು ವರ್ಷಾನುಗಟ್ಲೆ ಇಟ್ಟರು ಕೆಡಂಗಿಲ್ಲ. ಸೊ ಕೆಡಬಾರ್ದು ಅಂದ್ರೆ ಯಾವುದ್ರೊಳಗೆ ಇಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡ್ರಿ. ಅದೇ ರೀತಿ ಬೆಲ್ ಐಕಾನನ್ನು ಒತ್ತಿ. ಹಾಗೆ ಒತ್ತಿದಾಗ ಮಾತ್ರ ನಾನು ಹಾಕುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾವು. ಸೊ ಇವಾಗಿನ ಕಾಲದೊಳಗೆ ಎಲ್ಲರೂ ಬ್ಯುಸಿ ಲೈಫು. ಸೊ ಇದನ್ನೆಲ್ಲ ರೆಡಿಮೇಡ್ ತಂದು ಬಿಡ್ತಾರ. ಬಟ್ ನಾವು ಇದನ್ನ ಮನೆಯಲ್ಲೇ ಮಾಡ್ತೀವ್ರಿ. ಯಾಕಂದ್ರೆ ಮನೆಯೊಳಗೆ ಮಾಡೋದ್ಲಿಂದ್ರ ಒಂದು ಫ್ರೆಶ್ ಆಗಿರ್ತೈತಿ. ಆಮೇಲೆ ಇದನ್ನ ನೀವು ಎಷ್ಟು ದಿನ ಇಟ್ಕೊಂಡು ಅಡಿಗೆ ಮಾಡಿದ್ರು ಅಡಿಗೆನೂ ಕೆಡಂಗಿಲ್ಲ ಜಲ್ದಿ. ಆಮೇಲೆ ನೀವು ತರುವಂತಹ ಮಸಾಲೆ ಖಾರದೊಳಗನ ನಾವು ಈ ಸಾಮಾನುಗಳನ್ನು ತಂದು ಇದನ್ನ ಜಾಸ್ತಿ ಅಂದ್ರೆ ಕ್ವಾಂಟಿಟಿ ಒಳಗೆ ಜಾಸ್ತಿನೂ ಮನೆಯಲ್ಲೇನ ಮಾಡ್ಬೋದು. ಸೊ ಮಾಡೋದು ತುಂಬಾನೇ ಸಿಂಪಲ್ ರೀ ಇದು. ಇವಾಗ ಎಲ್ಲರೂ ಭಾಳ ಕೆಲಸ ಆಗ್ತದಂತ ಕೆಲವೊಬ್ರು ಹೇಳ್ತಾರೆ, ಬಟ್ ಅಷ್ಟೇನು ಆಗಂಗಿಲ್ಲ. ಸೊ ಇದರದ್ದು ಪ್ರಿಪ್ರೇಷನ್ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡ್ರಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ನಾನು ನಿಮ್ಮ ಪ್ರೀತಿಯ ಗೌರಿ ಕುಮಾರಸ್ವಾಮಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಮಾಡಾಕತ್ತಿದ್ದು ಉತ್ತರ ಕರ್ನಾಟಕದ ಮಸಾಲೆ ಖಾರ. ಸೊ ಇದಕ್ಕೆ ಮೊದಲು ನಾನು ಒಂದು ಸೂಡು ಕೊತ್ತಂಬರಿ, ಆಮೇಲೆ ಕರಿಬೇವು, ಆಮೇಲೆ ಹಸಿ ಅಲ್ಲ ಎಲ್ಲಾನು ಚಲೋತ್ನಾಗ ತೊಳೋದು ಆರಾಕಿಟ್ಬಿಟ್ಟಿದ್ದೀನಿ ರೀ. ಆಮೇಲೆ ಉಳ್ಳಾಗಡ್ಡಿ ಹೆಚ್ಚಿಟ್ಟಿದ್ದೀನಿ. ಆಮೇಲೆ ಬೆಳ್ಳುಳ್ಳಿಯನ್ನು ಸಹ ನಾನು ಸುಲಿದು ಇಟ್ಕೊಂಡ್ಬಿಟ್ಟಿನಿ. ಸೊ ಮಸಾಲೆ ಖಾರದ ಹುರ್ಕೋಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿತೈತಲ್ರಿ. ಸೊ ಅದ್ರ ಸಂಬಂಧ ನಾನು ಸ್ಟೋವ್ನ ಕೆಳಗಡೆನೆ ಇಟ್ಕೊಂಡಿದ್ದೀನಿ ರೀ. ಯಾಕಂದ್ರೆ ಭಾಳೊತ್ತನ ನಿಂತು ಮಾಡೋದ್ಲಿಂತ್ರ ಸ್ವಲ್ಪ ಸಮಸ್ಯೆ ಆಗ್ತದೆ ನನಗೆ. ಅದ್ರ ಸಂಬಂಧ ನಾನು ಆದಷ್ಟು ಕುಂತನ್ನ ಯಾವುದಾದ್ರೂ ಜಾಸ್ತಿ ಹೊತ್ತ ಟೈಮ್ ಆಗುತ್ತಲ್ರಿ ಆ ಥರ ಅಡುಗೆಗಳನ್ನು ಕುಂತು ಜಾಸ್ತಿನೇ ಮಾಡ್ತೀನಿ. ಸೊ ಇದಕ್ಕೆ ಮೊದಲ ಒಣ ಕೊಬ್ಬರಿನೂ ಬೇಕಾಗ್ತದ. ಸೊ ಅದಕ್ಕೆ ನಾನಿಲ್ಲಿ ಒಂದು 3 ಗಿಟಗ ಅಂದ್ರೆ ಒಂದು 100 ಗ್ರಾಮ್ ಆಗುವಷ್ಟು ಒಣ ಕೊಬ್ಬರಿಯನ್ನು ಇಲ್ಲೇ ಕಟ್ ಮಾಡಿ ಇಟ್ಕೊಳಕತ್ತೀನಿ. ಸೊ ನೋಡ್ರಿ, ಈ ಥರ ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋರಿ. ಅಂದ್ರೆ ನೀವು ಹುರಿದು ಅದನ್ನು ಸಣ್ಣ ಮಾಡಬೇಕಾದ್ರೆ ಸೊ ಭಾಳ ಸರಳ ಆಗ್ತದ ಅನ್ನೋ ಕಾರಣಕ್ಕೆ ಮೊದಲೇ ಸಣ್ಣ ಸಣ್ಣಗೆ ಈ ರೀತಿ ಕಟ್ ಮಾಡಿ ಇಟ್ಕೋರಿ. ಸೊ ನಾನಿಲ್ಲಿ ಎಷ್ಟೆಷ್ಟು ಬಳಸ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಸೊ ಇವೆಲ್ಲ ಮಸಾಲೆ ಐಟಮ್ಸು ನಮ್ಮ ಮನೆಯವರು ಚಿಕ್ಕಮಂಗ್ಳೂರ್ಗೆ ಟೂರ್ ಹೋಗಿದ್ರು. ಸೊ ಅಲ್ಲಿ ಇವೆಲ್ಲ ಮಸಾಲೆಗಳನ್ನು ತೊಗೊಂಡು ಬಂದಿದ್ರು. ಸೊ ಮಸಾಲೆ ಫ್ರೆಶ್ ಇದಾವ್ರಿ. ಎಷ್ಟು ಘಮ್ಮಂತ ವಾಸನೆ ಬರಾಕತ್ತಿದ್ದು ಅಂದ್ರೆ ಸೊ ಅಷ್ಟು ಫ್ರೆಶ್ ಇದ್ದು ಅಂತ ನನಗೆ ಅನ್ನಿಸ್ತು. ಯಾಕಂದ್ರೆ ಚಿಕ್ಕಮಂಗ್ಳೂರ್ದೊಳಗೆ ಮಸಾಲೆ ಐಟಮ್ಸು ಜಾಸ್ತಿ ಬೆಳಿತಾರಲ್ರಿ. ಸೊ ಹೀಗಾಗಿ ನಾನು ಹೋದಾಗ ತೊಗೊಂಡು ಬಾ ಅಂತ ಹೇಳಿದ್ದೆ. ಸೊ ನಮ್ಮ ಮನೆಯವ್ರು ತೊಗೊಂಡು ಬಂದಿದ್ದಾರೆ. ಸೊ ಇದನ್ನೇ ಉಪಯೋಗಿಸಿ ನಾನಿವತ್ತು ಮಸಾಲೆ ಖಾರನ ಮಾಡಾಕತ್ತೀನಿ. ಸೊ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಕತ್ತಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇಂಗು. ಸೊ ಇಂಗನ್ನು ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಒಂದು ದೊಡ್ಡ ಕಡಾವಂಗಿ ತೊಗೊಂಡಿದ್ದೀನಿ ರೀ. ಅದಕ್ಕೆ ಮೊದಲ ಎಣ್ಣೆ ಹಾಕೊಂಡೀನಿ. ಸೊ ಎಣ್ಣೆ ಸ್ವಲ್ಪ ಕಾದ ನಂತರ ನಾನಿಲ್ಲಿ ಒಂದು 50 ಗ್ರಾಮ್ನಷ್ಟು ಜೀರಿಗೆನ ಹಾಕೊಳಕತ್ತೀನಿ. ಸೊ ಆದಷ್ಟು ನೀವು ಮಸಾಲೆ ಖಾರಕ್ಕೆ ಏನು ಮಸಾಲೆಗಳನ್ನು ಉಪಯೋಗಿಸ್ತಿರಲ್ಲ ಸೊ ಅದನ್ನು ಮೊದಲು ಒಂದು ಸಲ ಕ್ಲೀನ್ ಮಾಡ್ಕೊಂಬಿಡ್ರಿ. ಅಂದ್ರೆ ಮಾಡೋದು ಭಾಳ ಸರಳ ಆಗ್ತದೆ. ಸೊ ಒಂದು 10 ನಿಮಿಷ ಅದನ್ನು ಚಲೋತ್ನಾಗ ಸಣ್ಣ ಉರಿ ಒಳಗನ ಹುರಿದು ತೆಗೆದಿಟ್ಕೊಂಡ್ಬಿಡೋನು. ನಂತರ ನಾನಿಲ್ಲಿ ಒಂದು 50 ಗ್ರಾಮ್ನಷ್ಟು ಶಾಜೀರಿಗೆ ಅಂತ ಏನು ಕರಿತೀವಿ ಅಲ್ರಿ ಅದನ್ನು ಸಹ ಹುರ್ಕೊಳಕತ್ತೀನಿ. ಸೊ ನೋಡ್ರಿ, ಈ ಥರ ಒಂದು ಸ್ವಲ್ಪ ಚಟ್ಪಟ್ ಅಂದ್ಕೂಳೇನ ಅದನ್ನು ತೆಗೆದ್ಬಿಡ್ಬೇಕಾ, ಯಾಕಂದ್ರೆ ಜಲ್ದಿ ಹೊತ್ತು ಬಿಡ್ತಾವ್ರಿ ಅವು. ಸೊ ನಂತರ ನಾನಿಲ್ಲೇ 50 ಗ್ರಾಮ್ನಷ್ಟು ಚಕ್ಕೆ ಅಂದ್ರೆ ದಾಲ್ಚಿನ್ನಿಯನ್ನು ಹುರ್ಕೊಳಕತ್ತೀನಿ. ಸೊ ಯಾವುದೇ ಮಸಾಲೆ ಹುರ್ಕೋಬೇಕಾದ್ರೂ ಆದಷ್ಟು ಸಣ್ಣ ಉರಿ ಒಳಗನ ಹುರ್ಕೋಬಿರಿ. ಆಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ 50 ಗ್ರಾಮ್ನಷ್ಟು ಲವಂಗ ಹಾಕೊಳಕತ್ತೀನಿ. ಸೊ ಇದನ್ನು ಹುರ್ಕೋಬೇಕಾದ್ರೆ ಭಾಳ ಹುಷಾರಿರ್ಬೇಕ್ರಿ. ಯಾಕಂದ್ರೆ ಸ್ವಲ್ಪ ಗ್ಯಾಸನ್ನು ನೀವು ಜೋರು ಇಟ್ಬಿಟ್ರೆ ಅದು ಮುಖಕ್ಕೆ ಸಿಡಿತೈತಿ. ಸೊ ಹುಷಾರಾಗಿ ಇದನ್ನು ಹುರ್ಕೋಬೇಕಾಗ್ತದ ನೋಡ್ರಿ ಈ ಥರ. ಸೊ ಚಲೋತ್ನೇ ಹುರಿದ ನಂತರ ಅದನ್ನು ಸಹ ಒಂದು ಪ್ಲೇಟ್ನಾಗ ತೆಗೆದಿಟ್ಕೊಂಡ್ಬಿಡ್ತೀನಿ. ಸೊ ನೆಕ್ಸ್ಟ್ ಐಟಮ್ ಏನಂದ್ರೆ ಮೊಗ್ಗು, ನಾವೇನು ಚಕ್ರ ಮೊಗ್ಗು ಅಂತ ಕರಿತೀವಲ್ರಿ ಅದನ್ನು ಸಹ ಹುರಿದು ತೆಗೆದಿಟ್ಕೊಂಡ್ಬಿಟ್ಟೆ ನಾನು. ನಂತರ ನಾನಿಲ್ಲಿ ಏಲಕ್ಕಿ 50 ಗ್ರಾಮ್ ಏಲಕ್ಕಿಯನ್ನು ಉಪಯೋಗಿಸಾಕತ್ತೀನಿ ರೀ. ಅದನ್ನು ಸಹ ಎಣ್ಣೆ ಒಳಗೆ ಹಾಕಿ ನೋಡ್ರಿ ಈ ಥರ ಬಣ್ಣ ಚೇಂಜ್ ಆಗುವವರೆಗೂ ಹುರ್ಕೋಬೇಕಾಗ್ತದ. ಸೊ ಅದನ್ನು ಸಹ ಒಂದು ಪ್ಲೇಟ್ನೊಳಗೆ ತೆಗೆದಿಟ್ಕೊಂಡ್ಬಿಡೋನು. ನಂತರ ನಾನಿಲ್ಲಿ ಕರಿಮೆಣಸನ್ನು ಯೂಸ್ ಮಾಡಾಕತ್ತೀನಿ. ಅದನ್ನು ಸಹ 50 ಗ್ರಾಮು.
ಕರಿಮೆಣಸನ್ನು ಹುರಿಬೇಕಾದ್ರೆ ಎಣ್ಣೆ ಮುಖಕ್ಕೆ ಸಿಡಿಯುವಂಥದ್ದು ಸಾಧ್ಯತೆ ಇರ್ತೈತೆ ರೀ. ಆದಷ್ಟು ಸಣ್ಣ ಉರಿ ಒಳಗನ ಹುರ್ಕೋರಿ. ಸೊ ಹುರಿದಂಥದ್ದನ್ನು ನಾವು ಅದೇ ಪ್ಲೇಟ್ನೊಳಗೆ ತೆಗೆದ್ಬಿಡೋಣ. ನಂತರ ನಾನಿಲ್ಲಿ 50 ಗ್ರಾಮು ಜಾಪತ್ರೆಯನ್ನು ಉಪಯೋಗಿಸಾಕತ್ತೀನಿ. ಸೊ ಇವಾಗ ಜಾಪತ್ರೆ ನೋಡ್ರಿ ಬಣ್ಣ ಬದಲಾಗಕತ್ತೈತಿ. ಸೊ ಇವಾಗ ಇದನ್ನು ತೆಗೆದ್ಬಿಡೋಣ. ಸೊ ಹುರಿದಿದ್ದು ಇದು ಪರ್ಫೆಕ್ಟ್ ಆಗೈತೆ ಅಂತ ಅರ್ಥ ರೀ ಇದು. ಸೊ ನೋಡ್ರಿ ಈಗ ಇಷ್ಟೆಲ್ಲ ನಾವು ಈಗ ಹುರ್ಕೊಂಡಿದ್ದಾಯಿತು. ನಂತರ ನಾವಿಲ್ಲಿ ಅರ್ಧ kg ಧನಿಯಾ ಕಾಳುಗಳನ್ನು ಹುರ್ಕೊಳ್ಳೋಣ. ಸೊ ಇದನ್ನು ಒಂದೇ ಸಲಕ್ಕೆ ಹುರ್ಕೋಬೇಡ್ರಿ, ಸ್ವಲ್ಪನೇ ಬೇರೆ ಬೇರೆ ಹುರ್ಕೋರಿ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣಂತ. ಎಣ್ಣೆ ಹಾಕ್ಕೊಂಡು ಸಣ್ಣ ಉರಿ ಒಳಗೆ ಇದನ್ನು ಚಲೋ ಹೊತ್ನಾಗಿ ಹುರ್ಕೋರಿ ಇದನ್ನು. ಸೊ ನೀವು ಹುರಿಬೇಕಾದ್ರೆ ಮಸಾಲಿದು ಸ್ಮೆಲ್ ಬರ್ತದಲ್ರಿ, ಅದ್ರಾಗೂ ಗೊತ್ತಾಗ್ತದೆ ಕೆಲವೊಬ್ಬರಿಗೆ ಇದು ಹುರಿದಿದ್ದು ಬರೋಬ್ಬರಿ ಆಗೈತೋ ಇಲ್ಲೋ ಅಂತ. ಸೊ ನೋಡ್ರಿ ಈಗ ಇದನ್ನು ಒಂದು 5 ನಿಮಿಷ ಚಲೋ ಹೊತ್ನಾಗಿ ಸಣ್ಣ ಉರಿ ಒಳಗನ ಈ ಥರ ಹುರ್ಕೊಂಬಿಡ್ರಿ. ಸೊ ಇವಾಗ ಆಗೈತ್ರಿ. ಇದನ್ನು ಸಹ ನಾವು ಒಂದು ಪ್ಲೇಟ್ನೊಳಗೆ ತೆಗೆದಿಟ್ಕೊಂಡ್ಬಿಡೋಣಂತ ಈಗ. ನಂತರ ನಾವಿಲ್ಲೇ ಅಗಳೆ ಒಣ ಕೊಬ್ಬರಿ ಏನು ಹೆಚ್ಚಿಟ್ಕೊಂಡಿವಲ್ರಿ 100 ಗ್ರಾಮ್ನಷ್ಟು ಅದನ್ನು ಸಹ ಎಣ್ಣೆಯೊಳಗೆ ಹಾಕ್ಕೊಂಡು ಚಲೋ ಹೊತ್ನಾಗಿ ಹುರಿಬೇಕಾಗ್ತದೆ. ಸೊ ಇದನ್ನು ಹುರಿಬೇಕಾದ್ರೆ ಆದಷ್ಟು ಪೂರ್ತಿ ಕಪ್ಪಗಾಗುವವರೆಗೂ ಚಲೋ ಹೊತ್ನಾಗಿ ಹುರ್ಕೋರಿ. ಸೊ ಯಾಕಂದ್ರೆ ಒಳಗಡೆ ಇನ್ನೂ ಸ್ವಲ್ಪ ಹಸಿ ಇರ್ತಾವಲ್ರಿ, ಸರಿಯಾಗಿ ಅದು ಹುರಿಬೇಕಾಗ್ತದೆ. ಸೊ ಇದ್ರದ್ದು ಬಣ್ಣ ಪೂರ್ತಿ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೋರಿ ನೋಡ್ರಿ. ಸೊ ಇದೇ ರೀತಿ ಇದನ್ನು ಸಹ ಚಲೋ ಹೊತ್ನಾಗ ಹುರಿದ ನಂತರ ನಾವು ಧನಿಯಾದೊಳಗೆ ಹಾಕೊಂಡ್ಬಿಡೋಣಂತ. ನೋಡ್ರಿ ಈ ಥರ ಹುರ್ಕೋಬೇಕು. ನಂತರ ನಾವೀಗ ಬೆಳ್ಳುಳ್ಳಿ ಏನು ಉಪಯೋಗಿಸ್ಕೊಂಡಿದ್ವಲ್ರಿ ಅದನ್ನು ಸಹ ಹುರಿನಂತ. ನಾನಿಲ್ಲಿ 1/4 kg ಅಂದ್ರೆ 1/4 kg ಬೆಳ್ಳುಳ್ಳಿಯನ್ನು ಉಪಯೋಗಿಸ್ಕೊಳಕತ್ತೀನಿ. ಅದನ್ನು ಸಹ ಎಣ್ಣೆ ಹಾಕಿ ಚಲೋ ಹೊತ್ನಾಗ ಹುರ್ಕೋರಿ. ಸೊ ಈ ಥರ ಬೆಳ್ಳುಳ್ಳಿ ನೀವು ಸಿಪ್ಪೆಯನ್ನು ಸಹ ತೆಗಿಬೇಕಂದ್ರೆ ನಿಮ್ಗೊಂದು ಟಿಪ್ಸನ್ನು ಹೇಳ್ತೀನಿ ನಾನು. ಸೊ ನೀವು ಬೆಳ್ಳುಳ್ಳಿಯನ್ನು ಏನು ಬಿಚ್ತೀರಲ್ರಿ ಆವಾಗ ಅದಕ್ಕೆ ಸ್ವಲ್ಪ ಜೋಳದ ಹಿಟ್ಟು ಆಮೇಲೆ ಸ್ವಲ್ಪ ಎಣ್ಣೆ ಕಲಿಸಿ ಅದನ್ನು ಬಿಸಿಲಿಗೆ ಇಟ್ಟು ಬಿಡ್ರಿ. ಅಂದಾಗ ಅದ್ರದ್ದು ಮೇಲಿನ ಸಿಪ್ಪೆ ತಾನಾಗೇ ಬಿಚ್ಕೋತೈತಿ. ಸೊ ಸ್ವಲ್ಪ ಕೈಯೊಳಗೆ ನೀವು ತಿಕ್ಕಿಬಿಟ್ರೆ ಸಾಕು, ಸಿಪ್ಪೆ ಕಡ್ಯಾಕಾಗ್ತದ್ರಿ ಅವಾಗ. ಸೊ ನೋಡ್ರಿ ಅದನ್ನು ನಾನು ಚಲೋ ಹೊತ್ನಾಗ ಹುರಿದು ಸೈಡ್ ಇಟ್ಕೊಂಡ್ಬಿಟ್ಟಿನಿ. ಸೊ ನಂತರ ನಾನಿಲ್ಲೇ ಪಲಾವ್ ಎಲೆಯನ್ನು ಹುರ್ಕೊಳಕತ್ತೀನಿ. ಅದನ್ನು ಸಹ 50 ಗ್ರಾಮ್ ಹಾಕ್ಕೊಂಡಿದ್ದೀನಿ ರೀ. ಸೊ ಕೆಲವೊಂದು ಮಸಾಲೆ ಹಾಕಿದ ಕೂಡಲೇ ಜಲ್ದಿನ ಹುರ್ಕೊಂಡ್ಬಿಡ್ತಾವೆ. ಸೊ ಅದನ್ನು ನೀವು ಆದಷ್ಟು ಹುಷಾರಾಗಿ ಹುರ್ಕೋಬೇಕಾಗ್ತದೆ. ನೋಡ್ರಿಗ ನೀವು ಎಣ್ಣೆ ಇವಾಗ ಹಾಕಿದ್ದೀನಿ ಆಲ್ರೆಡಿ ಅದು ಸ್ವಲ್ಪ ಬಣ್ಣ ಚೇಂಜ್ ಆಗಿಬಿಡ್ತು. ಸೊ ಇದನ್ನು ಸಹ ನಾವು ತೆಗೆದಿಟ್ಕೊಂಡ್ಬಿಡೋಣಂತ. ಸೊ ನಂತರ ನಾನಿಲ್ಲಿ 1/4 kg ಉಳ್ಳಾಗಡ್ಡಿಯನ್ನು ಯೂಸ್ ಮಾಡಾಕತ್ತೀನಿ. ಸೊ ನೀವು ಯಾವಾಗಲೇ ಮಸಾಲೆ ಖಾರ ಮಾಡಿರಿ, ಬೆಳಗ್ಗೆ ನೀವು ಈರುಳ್ಳಿಯನ್ನು ಹೆಚ್ಚಿಟ್ರೆ ಸಂಜೆ ಮುಂದೆ ಮಾಡಿರಿ. ಇಲ್ಲ 1 ಡೇ ಬಿಫೋರ್ ನೀವು ಹೆಚ್ಚಿ ಬಿಸಿಲಿಗೆ ಅದನ್ನು ಇಟ್ಟು ಮರುದಿನ ಮಾಡಿರಿ. ಅಂದ್ರೆ ಅದರೊಳಗಿರುವಂತಹ ನೀರಿನ ಅಂಶ ಹೋಗ್ಲಂತ ಆ ರೀತಿ ಮಾಡ್ತೀವಿ ನಾವು. ನೋಡ್ರಿ ಈಗ ಇದನ್ನು ಫುಲ್ಲ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕಾಗ್ತದೆ. ಯಾಕಂದ್ರೆ ಅದರದ್ದು ಹಸಿದು ಸ್ಮೆಲ್ನು ಹೋಗ್ಬೇಕ್ರಿ, ಆಮೇಲೆ ನೀರಿನ ಅಂಶನೂ ಪೂರ್ತಿ ಹೋಗ್ಬೇಕಾಗ್ತದೆ ಇದನ್ನು. ಯಾಕಂದ್ರೆ ಇದು ನಾವು ಭಾಳಷ್ಟು ದಿನ ಇಡ್ತೀವಲ್ರಿ, ಕೆಡಬಾರ್ದಂದ್ರೆ ಈ ರೀತಿ ನಾವು ಹುರಿಬೇಕಾಗ್ತದೆ. ಸೊ ನೋಡ್ರಿ ಆಲ್ಮೋಸ್ಟ್ ಆಗೈತ್ರಿ ಇದು. ಇದನ್ನು ಸಹ ನಾವು ಒಂದು ಪ್ಲೇಟ್ನೊಳಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಲಾಸ್ಟಿಗೆ ನಾನಿಲ್ಲೇ ಕರಿಬೇವನ್ನು ಹುರ್ಕೋತೀನಿ. ಸೊ ಇದನ್ನು ನಾನು ಮೊದಲೇ ಚಲೋ ಹೊತ್ನಾಗ ತೊಳೆದು ಆರಾಕಿಟ್ಟಿದ್ದೀನಿ ರೀ. ಸೊ ಇವಾಗ ಆರೈತಿ. ಸೊ ಅದಕ್ಕೆ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಸಹ ಹುರಿದು ಸೈಡ್ ಇಟ್ಕೊಂಡ್ಬಿಡ್ತೀನಿ. ನೋಡ್ರಿ ಸೊ ಇವಾಗ ಆಗೈತಿ. ಇದನ್ನು ಸಹ ಪ್ಲೇಟ್ನೊಳಗೆ ತೆಗೆದಿಟ್ಕೊಂಡ್ಬಿಡೋಣಂತ. ಸೊ ಇವಾಗೆಲ್ಲ ಹುರಿದು ಐಟಮ್ಸ್ ಆದವು ರೀ. ನಂತರ ನಾನಿಲ್ಲೇ ಜಾಜಿಕಾಯಿ 2 ಜಾಜಿಕಾಯಿನ ಉಪಯೋಗಿಸ್ಕೊಳಕತ್ತೀನಿ. ಸೊ ಅದನ್ನು ನಾವೀಗ ಸಣ್ಣಗೆ ಕುಟ್ಟಿ ಪುಡಿ ಮಾಡಿಟ್ಕೊಳ್ಳೋಣಂತ. ಸೊ ನಮ್ಮ ಹಿರಿಯರು ಮೊದಲಿದ್ರೂ ಮಸಾಲೆ ಖಾರನ ಆಮೇಲೆ ಕೆಲವೊಂದು ಅಡುಗೆ ಮನೆಗೆ ಬೇಕಾಗುವಂತಹ ಗರಂ ಮಸಾಲ ಆಗಿರ್ಬೋದು, ಸಾಂಬಾರು ಪೌಡ್ರ್ ಆಗಿರ್ಬೋದು ಎಲ್ಲ ಮನೆಯೊಳಗನ ಮಾಡ್ತಾಯಿದ್ರು. ಸೊ ಇವಾಗೆಲ್ಲ ಲೈಫ್ ಬ್ಯುಸಿ ಆದ ಕಾರಣ ಎಲ್ಲ ರೆಡಿಮೇಡ್ ತರ್ತಾರೆ. ಬಟ್ ಆದಷ್ಟು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಇದನ್ನು ಜಾಸ್ತಿ ಕ್ವಾಂಟಿಟಿ ಒಳಗೆ ನಾವು ಮನೆಯಲ್ಲೇ ಮಾಡಿಡೋದ್ರಲಿಂತ ಆದಷ್ಟು ಆರೋಗ್ಯವನ್ನು ನಾವು ಚಲೋತ್ನಾಗಿ ಕಾಪಾಡ್ಕೋಬೋದು. ಸೊ ನೋಡ್ರಿ ಈ ಥರ ಸಣ್ಣಗೆ ನಾವು ಪುಡಿ ಮಾಡಿಟ್ಕೊಂಡ್ಬಿಡೋಣ ಮೊದಲೇ.
ನೋಡಿರಿ ಈ ಥರ ಈ ಜಾಜಿಕಾಯಿ ಕುಟ್ಟಬೇಕಾದ್ರೆ ಘಮ್ ಅಂತ ವಾಸನೆ ಬರಾಕತ್ತೈತೆ ನೋಡಿರಿ. ಸೊ ಇವಾಗ ನಮ್ಮ ಸೈಡ್ ಸಿಗೋ ಜಾಜಿಕಾಯಿ ಅಷ್ಟು ಸ್ಮೆಲ್ ಇರೋಂಗಿಲ್ಲ. ಇದು ಚಿಕ್ಕಮಂಗ್ಳೂರ್ದಲ್ರಿ ವಾಸನೆ ಚಲೋತ್ನಾಗ ಬರಾಕತ್ತಿತ್ತು. ಸೊ ನಾನಿಲ್ಲಿ ಒಂದು 1/4 kg ಅಷ್ಟು ಒಳ್ಳೆ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ನಾವೇನು ಕುಟ್ಟಿದ್ವಲ್ರಿ ಜಾಜಿಕಾಯಿ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಹುರ್ಕೋಬೇಕಾಗ್ತದ. ಅದು ಒಂದು ಸಲ ಚಲೋತ್ನಾಗ ಕಾದ ನಂತರ ನಾನಿಲ್ಲೇ ಒಂದು ಸ್ಮಾಲ್ ಬಾಕ್ಸ್ ಏನು ಇಂಗಿನ ಡಬ್ಬಿ ಬರ್ತದಲ್ರಿ ಪೂರ್ತಿ ಇಂಗನ್ನು ಹಾಕೋತೀನಿ. ಸೊ ಇದನ್ನು ಹಾಕಿದ ಕೂಡ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ನಾವು. ಸೊ ಇವಾಗ ಇದು ಸಹ ರೆಡಿ ಆಯಿತು. ಸೊ ಇದನ್ನು ಪೂರ್ತಿ ಆರೋದಕ್ಕೆ ಬಿಟ್ಬಿಡ್ಬೇಕಾಗ್ತದೆ ರೀ. ನಂತರ ನಾವಿಲ್ಲೇ ಹಸಿ ಅಲ್ಲ ಏನು ತೊಳೆದು ಇಟ್ಕೊಂಡಿದ್ವಲ್ರಿ ಅದನ್ನು ಸಹ ಈಗ ಕುಟ್ಟಿ ಅದನ್ನು ಸಣ್ಣಗೆ ಮಾಡಿಟ್ಕೋಬೇಕಾಗ್ತದೆ. ಸೊ ಈ ಥರ ಮೇಲಿದು ಸೊಪ್ಪೆ ಎಲ್ಲ ತುರ್ಕೊಂಬಿಡ್ರಿ, ಯಾಕಂದ್ರೆ ಮಣ್ಣಿನ ಅಂಶ ಇನ್ನೂ ಇರ್ತೈತಿ. ಸೊ ಆದಷ್ಟು ಇದನ್ನು ಕ್ಲೀನ್ ಮಾಡಿ ಯೂಸ್ ಮಾಡಿರಿ. ಸೊ ನಾನಿಲ್ಲೇ ಒಂದು 100 ಗ್ರಾಮ್ನಷ್ಟು ಹಸಿ ಅಲ್ಲನ ಯೂಸ್ ಮಾಡಾಕತ್ತೀನಿ. ಸೊ ಅದನ್ನು ಸಹ ಕೊಟ್ಕೋತೀನಿ ರೀ ಚಲೋತ್ನಾಗೆ. ನೋಡಿರಿ ಇದೇ ಥರ ಕೆಲವೊಬ್ರು ಈ ಥರ ಮಸಾಲಿನ ಮನೆಯೊಳಗೆ ಮಾಡಿಕೊಂಡು ಹೋಗಿ ಗಿರಣಿ ಒಳಗೆ ಅದನ್ನು ಕುಟ್ಟಿಸ್ಕೊಂಬರ್ತಾರೆ. ಬಟ್ ನಾನು ಮನೆಯಲ್ಲೇ ಮಾಡ್ತೀನಿ ರೀ ಅದನ್ನು. ನೋಡಿರಿ ಈ ಥರ ಕುಟ್ಟಿ ಅದನ್ನು ಸಣ್ಣಾಗಿ ಪುಡಿ ಮಾಡಿ ಅದನ್ನು ಸಹ ಒಂದು ಪ್ಲೇಟ್ನೊಳಗೆ ಈ ರೀತಿ ತಗೊಂಬಿಡ್ಬೇಕಾಗ್ತದೆ. ಯಾಕಂದ್ರೆ ಈ ಥರ ಮೊದಲೇ ನಾವು ಕುಟ್ಟಿ ಸಣ್ಣಗೆ ಪುಡಿ ಮಾಡ್ಕೊಂಡ್ರೆ ನಾವು ರುಬ್ಬಬೇಕಾದ್ರೆ ಸರಿಯಾಗಿ ಅದು ನುಣ್ಣಗೆ ಪೌಡ್ರ್ ಆಗಿಬಿಡ್ತೈತಿಲ್ಲ. ಸೊ ಈ ಥರ ಕೊತ್ತಂಬರಿಯನ್ನು ಕುಟ್ಟಬೇಕಾದ್ರೆ ನಾನು ಮೊದಲಿಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕೋತೀನಿ, ಅಂದರೆ ಜಲ್ದಿ ಇದು ಸಣ್ಣ ಆಗ್ತದೆ ಅನ್ನೋ ಕಾರಣಕ್ಕೆ. ಸೊ ನಾನಿಲ್ಲೇ ಒಂದು ದೊಡ್ಡ ಸೂಡು ಕೊತ್ತಂಬರಿಯನ್ನು ಹಾಕೊಳಕತ್ತೀನಿ. ನಿಮ್ಮ ಕಡೆ ಹೆಚ್ಚಿಗಿದ್ರೆ ಹೆಚ್ಚಿಗೂ ಹಾಕೋರಿ. ಕೊತ್ತಂಬರಿ ಎಷ್ಟು ಹೆಚ್ಚಿಗೆ ಹಾಕ್ತಿರಲ್ರಿ ಅಷ್ಟು ಮಸಾಲೆ ಚಲೋ ಬರ್ತೈತಿ. ನೋಡಿರಿ ಈ ಥರ ಕುಟ್ಟಿ ಅದನ್ನು ನಾವು ಒಂದು ಪ್ಲೇಟ್ನಾಗ ಇಟ್ಕೊಂಡ್ಬಿಡೋಣಂತ. ನೋಡಿರಿ ಇದೇ ಥರ. ಸೊ ಅಷ್ಟು ಕೊತ್ತಂಬರಿಯನ್ನು ಕುಟ್ಟಿ ನಾನು ಈ ಥರ ಪುಡಿ ಮಾಡಿ ಒಂದು ಪ್ಲೇಟ್ನೊಳಗೆ ಇಟ್ಕೊಳಕತ್ತೀನಿ. ಸೊ ನಮ್ಮ ಅಜ್ಜಿನೂ ಇದೇ ಥರ ಮಾಡ್ತಿದ್ದರಿ, ನಮ್ಮ ತಾಯಿನೂ ಇದೇ ಥರ ಮಾಡ್ತಿದ್ದರು. ಸೊ ಇವಾಗ ನಾನು ಇದೇ ಥರ ಮಾಡಾಕತ್ತೀನಿ. ಯಾಕಂದ್ರೆ ಕೆಲವೊಂದನ್ನು ನಾವು ನೋಡಿ ಕಲಿತೀವಿ. ಸೊ ಇದನ್ನು ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ ನಿಮಗೆ. ನೋಡಿರಿ ಈ ಥರ ಸಣ್ಣಗೆ ಕುಟ್ಟಿ ಆಲ್ಮೋಸ್ಟ್ ನೋಡ್ರಿ ಈಗ ಮಸಾಲೆ ಹುರಿದು ಎಲ್ಲ ರೆಡಿ ಐತ್ರಿ. ಇದೆಲ್ಲ ಚಲೋತ್ನಾಗಿ ತಣ್ಣಗೆ ಆರಬೇಕಾಗ್ತದೆ. ಸೊ ಬಿಸಿದಿದ್ದಾಗ ರುಬ್ಬಕ್ಕೆ ಹೋಗಬೇಡ್ರಿ. 1 hour ಆದರೂ ಅದು ಪೂರ್ತಿ ಬಿಸಿ ಹೋಗ್ಬೇಕಾಗ್ತದೆ, ಆರಬೇಕು. ಸೊ ನಂತರ ನಾನಿಲ್ಲಿ ಒಂದು ಜಾರನ ತೊಗೊಂಡಿದ್ದೀನಿ ರೀ. ಸೊ ಎಲ್ಲ ಮಸಾಲೆನ ಸ್ವಲ್ಪನೇ ಹಾಕೋತಾ ಇದನ್ನು ರುಬ್ಕೊಳ್ಳೋಣಂತ. ಸೊ ರುಬ್ಬಬೇಕಾದ್ರೆ ಸ್ವಲ್ಪನೇ ಉಪ್ಪನ್ನು ಹಾಕೋರಿ ನೀವು, ಅಂದ್ರೆ ಜಲ್ದಿ ಅದು ನುಣ್ಣಗೆ ಪೌಡ್ರ್ ಆಗ್ತದೆ. ನೋಡಿರಿ ಈ ಥರ. ಆಮೇಲೆ ನೀವೇನು ಈ ಪುಟ್ಟಿ ಒಳಗೆ ಹಾಕೋತಿರ್ತೀರಲ್ರಿ ನೀರಿನ ಅಂಶ ಒಂದು ಸ್ವಲ್ಪನೂ ಇರಬಾರ್ದು. ಸೊ ಕ್ಲೀನಾಗಿ ಒರೆಸಿ ಯೂಸ್ ಮಾಡಿರಿ. ನೋಡಿರಿ ಪೌಡ್ರ್ ಎಷ್ಟು ನುಣ್ಣಗಾಗೈತಿ. ಸೊ ಈ ಥರ ಮಸಾಲೆ ಪೂರ್ತಿ ನೈಸಾಗಿ ಪೌಡ್ರ್ ಆಗಬೇಕಾಗ್ತದೆ. ಸೊ ಇದೇ ಥರ ಎಲ್ಲ ಮಸಾಲೆನ ನಾವು ರುಬ್ಕೊಳ್ಳೋಣಂತ. ನೋಡಿರಿ ಈಗ ನೈಸಾಗಿ ಪೌಡ್ರ್ ಆಗೈತಿ, ಈ ಥರ ಆಗಬೇಕು. ನಮ್ಮ ಉತ್ತರ ಕರ್ನಾಟಕದ ಮಂದಿ ನೀವು ಸಹ ಮನೆಯೊಳಗೆ ಈ ಥರ ಮಸಾಲೆ ಖಾರ ಯಾರ್ಯಾರು ಮಾಡ್ತಿರಲ್ರಿ ಕಮೆಂಟ್ ಮಾಡಿರಿ ನನಗೆ. ಸೊ ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆಗಕತ್ತಿತ್ತಂದ್ರೆ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಸೊ ಎಲ್ಲ ಮಸಾಲೆಯನ್ನು ಈ ಥರ ಹಾಕಿ ಇನ್ನೊಂದು ಸಲ ರುಬ್ಕೊಂಬಿಡೋಣಂತ. ನೋಡಿರಿ ಇದೇ ಥರ. ಈಗ ಬೆಳ್ಳುಳ್ಳಿ ಆಮೇಲೆ ಒಣ ಕೊಬ್ಬರಿ ಉಳ್ಳಾಗಡ್ಡಿ ಏನವು ನಾವು ಹುರಿದಿಟ್ಟಿವಲ್ರಿ ಅದನ್ನು ಸಹ ನಾವೀಗ ರುಬ್ಕೊಳ್ಳೋಣಂತ. ನೋಡಿರಿ ಆಮೇಲೆ ರುಬ್ಕೋಬೇಕಾದ್ರೆ ಈ ಥರ ಸ್ವಲ್ಪನೇ ಉಪ್ಪನ್ನು ಹಾಕಿ ರುಬ್ಬ್ರಿ, ಅಂದಾಗ ಮಾತ್ರ ಅದು ಸಣ್ಣಗಾಗ್ತದೆ. ಸೊ ನೋಡಿರಿ ಇವಾಗ ರೆಡಿ ಆಗೈತಿ. ಸೊ ಹುರಿದಿದ್ದೆಲ್ಲ ಆಯಿತು. ನಾನಿಲ್ಲಿ ಮೇಲೆ ಹಾಕ್ಕೊಂಡಿದ್ದು ಶುಂಠಿ ಆಮೇಲೆ ಕೊತ್ತಂಬರಿ ನಾವೇನು ಕುಟ್ಟಿಟ್ಕೊಂಡಿದ್ದೀವಲ್ರಿ ಅದನ್ನು ಹಾಕ್ಕೊಂಡಿನಿ ನಾನು. ಹಾಕಿದ ನಂತರ ಇದನ್ನೆಲ್ಲನೂ ಈ ಥರ ಕೈಯಿಂದ ಚಲೋತ್ನಾಗಿ ಮಿಕ್ಸ್ ಮಾಡಿರಿ ನೀವು. ನೋಡಿರಿ ಇದೇ ಥರ. ಸೊ ನೀವು ನೆನ್ಪಿಟ್ಕೋರಿ, ಯಾವುದೇ ಥರ ಮಸಾಲೆ ಖಾರ ಮಾಡಬೇಕಾದ್ರೆ ನೀರಿನ ಅಂಶ ಪಾತ್ರೆ ಮೇಲೆ ಇರಬಾರ್ದು. ಸೊ ಇಲ್ಕಂದ್ರೆ ಮಸಾಲೆ ಕೆಡುವಂಥ ಚಾನ್ಸಸ್ ಇರ್ತೈತಿ. ಆಮೇಲೆ ಮುಟ್ಟಾದಾಗ ಆ ಥರ ಇದ್ದಾಗ ನೀವು ಮಸಾಲೆ ಮಾಡೋಕ್ಕೆ ಹೋಗಬೇಡ್ರಿ, ಅದು ಸಹ ಕೆಡ್ತೈತಿ. ನೋಡಿರಿ ಈಗೇನಿದು ಮಸಾಲೆನ ನಾವು ಮಾಡಿಟ್ವಿ ಅಲ್ರಿ, ಇಷ್ಟು
ಕ್ವಾಂಟಿಟಿ ಒಳಗೆ ನಾವು ಒಣ ಖಾರ ಪುಡಿ ಅಂದ್ರೆ ಒಣ ಮೆಣಸಿನ ಪುಡಿಯನ್ನು ಹಾಕಬೇಕಾಗ್ತದೆ. ನೋಡಿರಿ ಈ ಥರ. ಸೊ ಒಣ ಮೆಣಸಿನ ಪುಡಿಯನ್ನು ನೀವು ಮೊದಲೇ ಮನೆಯೊಳಗೆ ಮಾಡಿ ಇಟ್ಕೊಂಡಿರ್ತೀರಿ. ಸೊ ಅದನ್ನೇ ಉಪಯೋಗಿಸ್ರಿ, ಹೊರಗಡೆದ್ದು ಹಾಕಬೇಡ್ರಿ, ಅಷ್ಟು ರುಚಿ ಆಗೋದಿಲ್ಲದು. ಸೊ ಮನೆಯಲ್ಲಿ ಮಾಡಿರುವಂತಹ ಒಣ ಮೆಣಸಿನ ಪುಡಿಯನ್ನು ಉಪಯೋಗಿಸ್ರಿ ಮಸಾಲೆ ಖಾರ ಮಾಡಬೇಕಾದ್ರೆ. ನೋಡಿರಿ ಎರಡೂ ಸೇಮ್ ಕ್ವಾಂಟಿಟಿ ಒಳಗಿರ್ಬೇಕು. ಅಂದ್ರೆ ಮಸಾಲೆ ಎಷ್ಟು ನೀವು ಮಾಡ್ಕೊಂಡಿರ್ತೀರಲ್ರಿ ಅಷ್ಟು ನಾವು ಒಣ ಮೆಣಸಿನ ಪುಡಿಯನ್ನು ನಾವಿಲ್ಲೇ ಉಪಯೋಗಿಸ್ಬೇಕಾಗ್ತದೆ. ನೋಡ್ರಿ ಈಗ ಇದು ಅರ್ಧ ಅದು ಅರ್ಧ ಐತಿ. ಸೊ ಇವಾಗ ಎರಡನ್ನೂ ಸಹ ಕೈಯಿಂದ ಮತ್ತೆ ಮಿಕ್ಸ್ ಮಾಡಬೇಕಾಗ್ತದೆ. ನೋಡ್ರಿ ಇದೇ ಥರ ನೋಡ್ರಿ ಎರಡೂ ಕೈಯಿಂದ ಚಲೋದ್ನಾಗಿ ನಾವು ನಿಧಾನವಾಗಿ ಮಿಕ್ಸ್ ಮಾಡೋಣ. ಸೊ ಇವಾಗ ಇದು ಎಲ್ಲ ಮಸಾಲೆದು ಸೇರಿ ಒಂದು 2 kg ಮೇಲೇನ ಇದು ಮಸಾಲೆ ಖಾರ ಆಗ್ತದೆ ನೋಡ್ರಿ. ಸೊ ಇದನ್ನು ನೀವು ಒಂದು 3 ರಿಂದ 4 ತಿಂಗಳು ಆರಾಮಾಗಿ ಮಾಡ್ಬೋದು. ಸೊ ಕೆಲವೊಬ್ಬರು ವರ್ಷಾನುಗಟ್ಲೆ ಇಟ್ಟು ಮಾಡ್ತಾರೆ. ಬಟ್ ನಾನಿಲ್ಲಿ 3 ರಿಂದ 4 ತಿಂಗಳಿಗೆ ಒಮ್ಮೆ ಮಸಾಲೆ ಖಾರ ಮಾಡ್ತೀನಿ. ನೋಡ್ರಿ ಈ ಥರ. ಸೊ ಮನೆಯಲ್ಲಿ ಎಷ್ಟು ಜನ ಇರ್ತೀವಲ್ರಿ ಅದ್ರ ಮೇಲೆ ನಾವು ನೋಡಿ ಮಾಡಬೇಕಾಗ್ತದೆ. ನೋಡ್ರಿ ಈ ಥರ ಎರಡೂ ಕೈಯಿಂದ ಚಲೋತ್ನಾಗ ಅದು ಮಿಕ್ಸ್ ಆಗಬೇಕು. ಸೊ ಆದ ನಂತರ ನಾನು ಇನ್ನೊಂದು ಸಲ ಈ ಥರ ಮಿಕ್ಸಿಗೆ ಹಾಕೋತೀನಿ ರೀ. ಅಂದ್ರೆ ಒಣ ಖಾರ ಪುಡಿ ಆಮೇಲೆ ಮಸಾಲೆಗಳು ಚಲೋತ್ನೇ ಮಿಕ್ಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಇನ್ನೊಂದು ಸಲ ಇದನ್ನು ಜಾರಿಗೆ ಹಾಕೋತೀನಿ. ನೋಡ್ರಿ ಇದೇ ಥರ. ನೋಡ್ರಿ ಇದು ಸಹ ಒಂದು 5 ನಿಮಿಷ ನೀವು ಈ ಥರ ಗ್ರ್ಯಾಂಡ್ ಮಾಡಿದ್ರೆ ಸಾಕು, ಕುಡ್ಕೊಂಬಿಡ್ತೈತಿ. ಸೊ ನೋಡ್ರಿ ಇವಾಗ ನೀವು ಈ ಥರ ಗ್ರ್ಯಾಂಡ್ ಮಾಡಿದಾಗ ಅದ್ರದ್ದು ಬಣ್ಣ ಸ್ವಲ್ಪ ಚೇಂಜ್ ಆಗ್ತದೆ, ನಿಮಗೆ ತೋರಿಸ್ತೀನಿ ನಾನು. ನೋಡ್ರಿ ಇವಾಗ ಮಸಾಲೆ ಖಾರದ್ದು ಕಲರ್ ನೋಡ್ರಿ ಎಷ್ಟು ಚೇಂಜ್ ಆಯಿತು. ನೋಡ್ರಿ ಒಣ ಖಾರ ಪುಡಿ ಮಸಾಲೆ ಖಾರ ಎರಡು ಚಲೋತ್ನಾಗ ಇವಾಗ ಮಿಕ್ಸ್ ಆಯಿತು. ಇದೇ ಥರ ಉಳಿದೆಲ್ಲನೂ ನಾವು ಗ್ರ್ಯಾಂಡಕ್ಕೆ ಹಾಕಿ ಸೈಡ್ ಇಟ್ಕೊಂಡ್ಬಿಡೋಣಂತ. ಸೊ ನೋಡ್ರಿ ಈಗ ಇದೆಲ್ಲ ರೆಡಿ ಆಗೈತಿ. ಇದನ್ನು ನಾವು ಹೊಳ್ಳೆ ಈ ಥರ ಪುಟ್ಟಿ ಒಳಗೆ ಹಾಕೊಂಡ್ಬಿಡೋಣಂತ ಮಸಾಲೆ ಖಾರನ. ಸೊ ಲಾಸ್ಟಿಗೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟನ್ನು ಮಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ ನಿಮಗೆ. ಅದು ಏನಂತ ನಾನು ಈ ಸದ್ಯ ನಿಮಗೆ ತೋರಿಸ್ತೀನಿ. ಸೊ ಪರಾತದೊಳಗೆ ನಾವೇನು ಗ್ರ್ಯಾಂಡ್ ಮಾಡಿ ಇಟ್ಕೊಂಡಿದ್ವಲ್ರಿ ಪುಟ್ಟ್ಯಾಗ ಹಾಕ್ಕೊಂಡ್ವಿ. ನಂತರ ನಾವಿಲ್ಲೇನು ಲಾಸ್ಟಿಗೆ ಇಂಗು ಆಮೇಲೆ ಜಾಜಿಕಾಯಿನ ಕುಟ್ಟಿ ಪುಡಿ ಮಾಡಿ ಎಣ್ಣೆ ಒಳಗೆ ಏನು ನಾವು ಹುರಿದು ಇಟ್ಕೊಂಡಿದ್ವಲ್ರಿ ಅದನ್ನು ಹಾಕೋಬೇಕಾಗ್ತದೆ. ಸೊ ನೋಡ್ರಿ ಇವಾಗ ಇದು ಇಂಗು ಆಮೇಲೆ ಜಾಜಿಕಾಯಿ ಏನಿತ್ತಲ್ರಿ ಅದರ ಪುಡಿ ಇದು. ಈ ಥರ ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಈಗ ಅಷ್ಟು ಮಸಾಲೆ ಖಾರನ ಕೈಯಿಂದ ಈ ಥರ ಮತ್ತು ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ನೋಡ್ರಿ ಈ ಥರ. ಸೊ ಇದನ್ನು ಮಾಡಬೇಕಾದ್ರೆ ಈ ಥರ ಕೈಯಿಂದ ತಿಕ್ಕಬೇಕಾಗ್ತದೆ ರೀ. ತಿಕ್ಕಿದಾಗ ಅದು ಚಲೋತ್ನಾಗ ಎಣ್ಣೆ ಎಲ್ಲ ಕುಡ್ಕೋತೈತಿ. ಸೊ ಈ ಮಸಾಲೆ ಖಾರ ಮನೆಯಲ್ಲಿ ನಾವು ಮಾಡಿದ್ರೆ ಇಡೀ ಮನಿನ ಸ್ಮೆಲ್ ಘಮ್ ಅಂತ ಬರ್ತೈತೆ ನೋಡ್ರಿ. ಮಸಾಲೆ ಖಾರದ ವಾಸನೆನ ಬರ್ತಿರ್ತೈತೆ ಅವತ್ತು. ಸೊ ನೋಡ್ರಿ ಈ ಥರ. ಸೊ ಈ ಥರ ಇದು ಪ್ರಿಪ್ರೇಷನಲ್ಲಿಂತ್ರ ಹಿಡಿದು ಪ್ರತಿಯೊಂದೂ ಹಂತವಾಗಿ ಮಾಡಿದಾಗನ ಉತ್ತರ ಕರ್ನಾಟಕದ ಮಸಾಲೆ ಖಾರ ಚಲೋತ್ನಾಗೆ ರೆಡಿ ಆಗ್ತದೆ ನೋಡ್ರಿ. ಈ ಥರ ಕೈಯಿಂದ ತಿಕ್ಕಬೇಕಾಗ್ತದೆ ನೀವು. ತಿಕ್ಕಿದಾಗ ಮಸಾಲೆ ಖಾರ ರೆಡಿ ನೋಡ್ರಿ. ಆಮೇಲೆ ನಿಮ್ಮ ಮಸಾಲೆ ಖಾರ ಪರ್ಫೆಕ್ಟಾಗಿ ರೆಡಿ ಆಗೈತಿ ಅನ್ನೋದಕ್ಕೆ ಇನ್ನೊಂದು ಏನಂದ್ರೆ, ಸೊ ನೀವು ಈ ಥರ ಕೈಯಿಂದ ತಿಕ್ಕಿ ಆಮೇಲೆ ಈ ಥರ ಕೈಯಿಂದ ಒತ್ತದಾಗದು ಉಂಡಿಗತೆಲ್ಲ ಬರಬೇಕು. ಸೊ ಆವಾಗ ಮಸಾಲೆ ಖಾರ ರೆಡಿ ಆಗೈತೆ ಅಂತ ಅರ್ಥ ನೋಡ್ರಿ. ಮೊದಲಿನ ಕಾಲದಾಗ ಈ ಥರ ಪಿಂಗಾಣಿ ವಸ್ತುಗಳನ್ನು ಯಾಕೆ ಯೂಸ್ ಮಾಡ್ತಿದ್ರು ಅಂದ್ರೆ, ಸೊ ಮಸಾಲೆ ಖಾರ ಒಣ ಖಾರ ಪುಡಿ ಇದನ್ನು ನೀವು ವರ್ಷಾನುಗಟ್ಲೆ ಇಟ್ಟರು ಇದ್ರಾಗ ಕೆಡಂಗಿಲ್ಲ ರೀ. ಸೊ ಈ ಥರ ಪಿಂಗಾಣಿ ಜಾರ್ನೊಳಗೆ ನಾವು ಹಾಕಿಟ್ಟು ಮೇಲೊಂದು ಅರ್ಬಿ ಕಟ್ಟಿದ್ರೆ ಸಾಕು, ಇದ್ರದ್ದು ಫ್ರೆಶ್ನೆಸ್ಸು ಕಡಿಮೆ ಆಗೋದಿಲ್ಲ ರೀ, ಆಮೇಲೆ ಕೆಡೋದು ಇಲ್ಲ. ಸೊ ನೋಡ್ರಿ ಈ ಥರ ನಾವು ಅದಕ್ಕೆ ಅಷ್ಟು ಈ ಥರ ಜಾರ್ನೊಳಗೆ ಹಾಕಿ ಇದನ್ನು ಇಟ್ಬಿಡ್ತೀವಿ ನಾವು. ನೋಡ್ರಿ ಇದೇ ಥರ. ಆಮೇಲೆ ನೀವು ಮಸಾಲೆ ಖಾರನ ತೆಗೆದು ಒಂದು ಸಣ್ಣ ಡಬ್ಬಿ ಒಳಗೆ ಹಾಕ್ಕೊಂಡು ಯೂಸ್ ಮಾಡಿರಿ. ಸೊ ತೆಗಿಬೇಕಾದ್ರೆ ಯಾವುದೇ ರೀತಿ ಹಸಿ ಕೈಯಿಂದ ಅದನ್ನು ತಕ್ಕೋಬೇಡ್ರಿ. ಆಮೇಲೆ ಚಮಚೆ ಸಮೇತ ಅದು ಹಸಿ ಇರಬಾರ್ದು. ಸೊ ಅಂದಾಗ ಮಾತ್ರ ನಿಮ್ಮ ಮಸಾಲೆ ವರ್ಷಾನುಗಟ್ಲೆ ಇಟ್ಟರು ಕೆಡಂಗಿಲ್ಲ.
ಸೊ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಖಂಡಿತ ಒಮ್ಮೆ ಹೇಳ್ರಿ. ಸೊ ನೀವು ಸಹ ಇದೇ ರೀತಿ ಮನೆಯೊಳಗೆ ಮಸಾಲೆ ಮಾಡೋದಾಗಿತ್ತಂದ್ರೆ ಏನೆಲ್ಲ ಹಾಕ್ತೀರಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.